ಮೊದಲಿಗೆ ಧರ್ಮಸ್ಥಳ ಕೇಸ್ ವಿಚಾರಕ್ಕೆ ಬರೋಣ. ನೋಡಿ, ಒಂದ್ ಕಡೆ ಧರ್ಮಸ್ಥಳ ಬುರುಡೆ ಪ್ರಕರಣದ ತನಿಖೆಯನ್ನ ಎಸ್ಐಟಿ ಚುರುಕುಗೊಳಿಸ್ತಾ ಇದೆ. ಜೊತೆಗೆ ಸ್ಪಾಟ್ ಮಹಾಜರು ಮಾಡಿ ಒಂದಷ್ಟು ತಲೆಬುರುಡೆಗಳನ್ನ ತಗೊಂಡೋಗಿ FSLಗೆ ಕಳಿಸಲಾಗಿತ್ತು. ಅದು ಪುರುಷರದ್ದು ಅನ್ನುವಂಥದ್ದು ವರದಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಅದು ಒಂದ್ ಕಡೆ. ಮತ್ತೊಂದು ಕಡೆ ತಿಮರೋಡಿ ಗ್ಯಾಂಗ್ ಇದೆಯಲ್ಲ, ಮತ್ತೆ ಆಕ್ಟಿವ್ ಆಗಿ ಸರಣಿ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಬುರುಡೆ ಗ್ಯಾಂಗ್ನಿಂದ ಪಾರ್ಟ್ ಬೈ ಪಾರ್ಟ್ ವಿಡಿಯೋವನ್ನ ರಿಲೀಸ್ ಮಾಡ್ತಾ ಇರೋದು, 1 by 1. ಸದ್ಯ ತಿಮರೋಡಿ ಗ್ಯಾಂಗ್ನಿಂದ 7ನೇ ವಿಡಿಯೋವನ್ನ ರಿಲೀಸ್ ಮಾಡಲಾಗಿದೆ. ಚಿನ್ನಯ್ಯ ಜೈಲು ಪಾಲಾಗಿದ್ದಾನೆ. ಈ ಬೆನ್ನಲ್ಲೇ ಸರಣಿ ವಿಡಿಯೋಸ್ಗಳು ಅಪ್ಲೋಡ್ ಆಗ್ತಾ ಇದ್ದಾವೆ. ಚಿನ್ನಯ್ಯ 2ನೇ ಪತ್ನಿ ಮಲ್ಲಿಕಾ ಜೊತೆಗೆ ತಿಮರೋಡಿ ಮಾತುಕತೆ ಆಡುವಂತಹ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ. ಜೊತೆಗೆ ಅಪ್ಲೋಡ್ ಕೂಡ ಆಗಿದೆ ಇದೇ ತಿಮರೋಡಿ ಗ್ಯಾಂಗ್ ಮೇಲೆ. ತಿಮರೋಡಿ ಗ್ಯಾಂಗ್ನಿಂದ ಒಂದೊಂದೇ ವಿಡಿಯೋಸ್ಗಳನ್ನು, ಅಂದರೆ ಎಲ್ಲವನ್ನೂ ಒಟ್ಟಿಗೆ ಅಪ್ಲೋಡ್ ಮಾಡಿಲ್ಲ, 1 by 1 ಅಪ್ಲೋಡ್ ಮಾಡ್ತಿರೋದು. ಈ ಹಿಂದೆ SIT ತನಿಖೆಯಲ್ಲಿ ಒಂದು ವಿಚಾರ ಬಯಲಾಗಿತ್ತು, ಗೊತ್ತಿದೆಯಾ ನಿಮಗೆ? ನೆನಪಿರ್ಬೋದು. ಚಿನ್ನಯ್ಯ ಎಸ್ಕೇಪ್ ಆದರೆ ಯಾವ ವಿಡಿಯೋವನ್ನು ರಿಲೀಸ್ ಮಾಡಬೇಕು, ಚಿನ್ನಯ್ಯ ಸರೆಂಡರ್ ಆದರೆ ಯಾವ ರೀತಿಯ ವಿಡಿಯೋ ರಿಲೀಸ್ ಮಾಡಬೇಕು, ಜೊತೆಗೆ ತಪ್ಪಿಸ್ಕೊಂಡು ಹೋಗ್ಬಿಟ್ರೆ ಅಥವಾ ಏನಾದರೂ ಹೆಚ್ಚು ಕಮ್ಮಿ ಆಗಿ ಆತ ತೀರಿ ಹೋದರೆ ಯಾವ ವಿಡಿಯೋವನ್ನು ಹಾಕಬೇಕು, ಹಿಂಗೆಲ್ಲ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ರು ತಿಮರೋಡಿ ಆ್ಯಂಡ್ ಗ್ಯಾಂಗು. ನೆನಪಿರ್ಬೋದು ನಿಮಗೆ, ಇದ್ರ ಬಗ್ಗೆ ವರದಿ ಕೂಡ ಆಗಿತ್ತು. ಈಗ ನೋಡಿ, ಯಾವುದೂ ಸಿಕ್ಕಿಲ್ಲ ಅಂತೇಳಿ ಇದ್ದಿದ್ದ ವಿಡಿಯೋನೆಲ್ಲವನ್ನೂ ಒಂದೊಂದಾಗೆ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಇದು SIT ತನಿಖೆಯ ದಿಕ್ಕು ತಪ್ಪಿಸುವ ಷಡ್ಯಂತ್ರ ಅಲ್ಲದೆ ಮತ್ತಿನ್ನೇನು. ಪ್ಲಾನ್ ಮಾಡ್ಕೊಂಡು ಮೊದಲೇ ವಿಡಿಯೋವನ್ನ ಬುರುಡೆ ಗ್ಯಾಂಗ್ ಮಾಡಿಟ್ಕೊಂಡಿತ್ತು ಎಲ್ಲ ಆಂಗಲ್ನಲ್ಲೂ. ಈಗ ಚಿನ್ನಯ್ಯ ಜೈಲು ಪಾಲಾದ್ಮೇಲೆ ಒಂದೊಂದೇ ವಿಡಿಯೋವನ್ನ ರಿಲೀಸ್ ಮಾಡ್ತಾ ಇದೆ ಈ ಗ್ಯಾಂಗ್. ಬುರುಡೆ ಗ್ಯಾಂಗ್ಗೆ ಬಂಧನದ ಭೀತಿ ಶುರುವಾಗಿದೆ. ಅದಕ್ಕೇನೆ ಈ ವಿಡಿಯೋ ಷಡ್ಯಂತ್ರವನ್ನ ಪ್ರಯೋಗ ಮಾಡ್ತಾ ಇರೋದು. ಬಂಧನದ ಭೀತಿಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಈ ವಿಡಿಯೋವನ್ನ ಬಿಡುಗಡೆ ಮಾಡಿ ಷಡ್ಯಂತ್ರ ಹೂಡ್ತಾ ಇದ್ದಾರೆ, ಪ್ರಕರಣದ ದಾರಿಯನ್ನ ತಪ್ಪಿಸಬೇಕು ಅಂತ. ಈ ಹಿಂದೆಯೇ ರೆಕಾರ್ಡ್ ಮಾಡಿ ಇಟ್ಟುಕೊಂಡಿದ್ದಂತಹ ವಿಡಿಯೋವನ್ನ ಒಂದೊಂದಾಗಿ ರಿಲೀಸ್ ಮಾಡ್ತಾ ಇದ್ದಾರೆ. ಆರಂಭದಿಂದಲೂ ಬುರುಡೆ ಗ್ಯಾಂಗ್ ಷಡ್ಯಂತ್ರವನ್ನ ನಿಮ್ಮ ಪವರ್ ಟಿವಿ ಬಿಚ್ಚಿಡ್ತಾ ಇದೆ. ಫ್ರಮ್ ಡೇ 1 ಯಾವಾಗ ಈ ವಿಚಾರವನ್ನ ಬೆಳಕಿಗೆ ತಂತು, ಜೊತೆಗೆ ಯಾವಾಗ SIT ಟೀಮ್ ರಚನೆ ಆಯಿತು, ಅವತ್ತಿನಿಂದಲೂ ಕೂಡ ಇವರು ಬಿಡ್ತಾ ಇರೋದು ಕೇವಲ ಬುರುಡೆ, ಇದು ಷಡ್ಯಂತ್ರ, ಅಪಪ್ರಚಾರ ಮಾಡೋ ವಿಚಾರ ಸಂಬಂಧ ಅಂತೇಳಿ ಪವರ್ ಟಿವಿ ಒಂದೊಂದೇ ವಿಚಾರವನ್ನ ಬಯಲು ಮಾಡಿತ್ತು. ಅದಾದ ಮೇಲೆ 17 ಸ್ಪಾಟ್ಗಳಲ್ಲೂ ಕೂಡ ಉತ್ಖನನ ಮಾಡಲಾಯಿತು. ಆದರೆ ಯಾವುದರಲ್ಲೂ ಏನೋ ಅಂಥದ್ದೇನು ಕುರುಹುಗಳು ಸಿಕ್ಕಿಲ್ಲ ಅನ್ನೋದು ವರದಿ ಕೂಡ ಆಗಿತ್ತು. ಈ ಬೆನ್ನಲ್ಲೇ ಚಿನ್ನಯ್ಯ ಕೂಡ ಅರೆಸ್ಟ್ ಆದ. ಅರೆಸ್ಟ್ ಆಗೋದಕ್ಕೂ ಮುಂಚೆ ಒಂದು ವಿಚಾರ ಬಯಲಾಗಿತ್ತು. ಏನಂತ? ಚಿನ್ನಯ್ಯ ಅರೆಸ್ಟ್ ಆದರೆ ಯಾವ ವಿಡಿಯೋವನ್ನ ಬಿಡುಗಡೆ ಮಾಡಬೇಕು, ಚಿನ್ನಯ್ಯ ತಲೆಮರೆಸಿಕೊಂಡ್ರೆ ಅಥವಾ ಎಸ್ಕೇಪ್ ಆದರೆ ಯಾವ ವಿಡಿಯೋವನ್ನ ರಿಲೀಸ್ ಮಾಡಬೇಕು, ಅಥವಾ ಚಿನ್ನಯ್ಯನಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ, ಅಂದರೆ ತೀರಿ ಹೋದರೆ, ಸತ್ತೋದ್ರೆ, ಸಾವಿಗೀಡಾದರೆ ಯಾವ ವಿಡಿಯೋವನ್ನ ಬಿಡುಗಡೆ ಮಾಡಬೇಕು ಅನ್ನುವಂಥ ವಿಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಷಡ್ಯಂತ್ರವನ್ನ ರೂಪಿಸಲಾಗಿತ್ತು ಅನ್ನುವಂಥ ವಿಚಾರ ಬೆಳಕಿಗೆ ಬಂದಿತ್ತು. ಪವರ್ ಟಿವಿಯು ಕೂಡ ಇದರ ಬಗ್ಗೆ ವಿಸ್ತೃತ ವರದಿಯನ್ನು ಪ್ರಸಾರ ಮಾಡಿತ್ತು. ಈಗ ಬೇರೆ ಆಪ್ಷನ್ ಇಲ್ಲ. ಈ ಬುರುಡೆ ಗ್ಯಾಂಗ್ಗೆ ನಾವು ಸಿಕ್ಕು ಬಿದ್ದಿದ್ದೀವಿ, ನಾವು ಅರೆಸ್ಟ್ ಆಗ್ಬೋದು ಯಾವ ಬೇಕಾದರೂ ಅಂತ ಹೇಳಿಬಿಟ್ಟು ಆ ವಿಡಿಯೋ ಇಟ್ಕೊಂಡು ಏನು ಮಾಡೋದು? ಅಟ್ಲೀಸ್ಟ್ ಈ ಪ್ರಕರಣವನ್ನು ಇನ್ನೊಂದು ಸ್ವಲ್ಪ ಜೀವಂತವಾಗಿಡಬೇಕು ಅಥವಾ ಮುಂದೂಡಬೇಕು, ಇನ್ನೂ ವರ್ಷಾನುಗಟ್ಟಲೆ ಹೋಗಬೇಕು ಅನ್ನೋ ನಿಟ್ಟಿನಲ್ಲೇ ಅವರ ಪ್ಲಾನ್ ಹೆಂಗೆ ವರ್ಕ್ ಮಾಡ್ತಿದ್ದಾರೆ ಅಂತಂದರೆ, ಆ ಹಳೆಯ ವಿಡಿಯೋ, ಅಂದರೆ ಈ ಹಿಂದೆಗೆ ಅರೆಸ್ಟ್ ಆಗೋದಕ್ಕೂ ಮುಂಚೆ ಅಥವಾ SIT ತನಿಖೆಯನ್ನು ಶುರು ಮಾಡೋದಕ್ಕೂ ಮುಂಚೆನೇ ಏನೇನು ವಿಡಿಯೋಗಳನ್ನು ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ರು ಅದನ್ನು ಪಾರ್ಟ್ ಬೈ ಪಾರ್ಟ್ ಒಂದೊಂದಾಗಿ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಇದು ಷಡ್ಯಂತ್ರ ಅಲ್ಲದೆ ಮತ್ತಿನ್ನೇನು ಅನ್ನುವಂಥ ವಿಚಾರ ಈಗ ಬೆಳಕಿಗೆ ಬರ್ತಾ ಇದೆ. ಇದೇ ಸಂಬಂಧ ನಮ್ಮ ಪ್ರತಿನಿಧಿ ಆನಂದ್ ಧರ್ಮಸ್ಥಳದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಆನಂದ್, ಈಗ ನಾನು ಹೇಳ್ತಾ ಇದ್ದೆ, ಈ ಹಿಂದೆಯೇ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದಂತಹ ವಿಡಿಯೋಸ್ಗಳು, ಅಂದರೆ ಚಿನ್ನಯ್ಯ ಎಸ್ಕೇಪ್ ಆದರೆ ಯಾವ ವಿಡಿಯೋ ಬಿಡಬೇಕು, ಸರೆಂಡರ್ ಆದರೆ ಅಥವಾ ಅರೆಸ್ಟ್ ಆದರೆ ಯಾವ ವಿಡಿಯೋವನ್ನ ರಿಲೀಸ್ ಮಾಡಬೇಕು ಅಂತೇಳಿ ಪಕ್ಕಾ ಪ್ಲಾನ್ ಮಾಡ್ಕೊಂಡಿದ್ರು. ಈಗ ಇನ್ನೇನು ತಾವು ಅರೆಸ್ಟ್ ಆಗ್ತೀವಿ ಅನ್ನೋ ಭೀತಿಯಿಂದಲೇ ಆ ಎಲ್ಲ ವಿಡಿಯೋಗಳನ್ನ 1 by 1 ಪಾರ್ಟ್ ಬೈ ಪಾರ್ಟ್ ಅಪ್ಲೋಡ್ ಮಾಡ್ತಾ ಇದ್ದಾರಾ ಅಂತ? ಖಂಡಿತವಾಗ್ಲೂ ಶರತ್, 2 ವರ್ಷಗಳ ಹಿಂದೆ ಮಾಡ್ಕೊಂಡಿರ್ತಕ್ಕಂಥ ವಿಡಿಯೋನ ಈಗ ಪಾರ್ಟ್ ವೈಸ್ ಪಾರ್ಟ್ ಅನ್ನ ಬಿಡ್ತಾ ಇರ್ತಕ್ಕಂಥ ನೋಡ್ತಾ ಇದ್ರೆ, ಎಲ್ಲೊಂದ್ ಕಡೆ SIT ತನಿಖೆ ಆದಿಯನ್ನ ತಪ್ಪಿಸೋದಕ್ಕೆ ಈ ಬುರುಡೆ ಗ್ಯಾಂಗ್ ಏನಾದ್ರೂ ಮುಂದಾಗಿದೆಯಾ ಅನ್ನೊಂದು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇರ್ತಕ್ಕಂಥದ್ದು. ಹಿಂದೆ SIT ಅಧಿಕಾರಿಗಳು ವಿಚಾರಣೆಗೆ ಕರೆದಂತ ಸಂದರ್ಭದಲ್ಲಿ ತಮ್ಮಲ್ಲಿರ್ತಕ್ಕಂಥ ಒಂದು ವಿಡಿಯೋಗಳನ್ನ SITಗೆ ಕೊಡಬಹುದಾಗಿತ್ತು. ಆ ಸಂದರ್ಭದಲ್ಲೇ ಈ ಒಂದು ವಿಡಿಯೋಗಳನ್ನ ಬಿಡುಗಡೆ ಮಾಡಬಹುದಾಗಿತ್ತು. ಆದ್ರೆ ಈಗ ಚಿನ್ನಯ್ಯ ಜೈಲುವಾಸಿ ಆದ್ಮೇಲೆ, ಜೊತೆಗೆ ಆತ ತಪ್ಪೊಪ್ಕೊಂಡ ಮೇಲೆ ಈ ರೀತಿ ಒಂದು ಕೆಲವೊಂದು ವಿಡಿಯೋಗಳನ್ನ ಕಟ್ ಮಾಡಿ ಬಿಡುಗಡೆ ಮಾಡ್ತಾ ಇರ್ತಕ್ಕಂಥದನ್ನ ನೋಡ್ತಾ ಇದ್ರೆ, SIT ಇಡೀ ತನಿಖೆಯನ್ನೇ ದಾರಿ ತಪ್ಪಿಸ್ತಕ್ಕಂಥ ಒಂದು ಷಡ್ಯಂತ್ರವೂ ಕೂಡ ಇರಬಹುದು ಅನ್ನೋ ಒಂದು ಅನುಮಾನಗಳು ವ್ಯಕ್ತವಾಗ್ತಾ ಇರ್ತಕ್ಕಂಥದ್ದು. ಜೊತೆಗೆ 2 ವರ್ಷಗಳ ಹಿಂದೆಯೇ ಚಿನ್ನಯ್ಯ ಮತ್ತೆ ಆತನ ಹೆಂಡತಿ ಇಬ್ರು ಹೋಗಿ ತಿಮರೋಡಿ ಅವರನ್ನ ಭೇಟಿ ಮಾಡಿರ್ತಕ್ಕಂಥ ವಿಡಿಯೋ ಅದಾಗಿರ್ತಕ್ಕಂಥದ್ದು. ಅದರಲ್ಲಿ ಬಹಳಷ್ಟು ಒಂದು ವಿಚಾರಗಳನ್ನ
ಆತ ಮಾಸ್ಕ್ ಮ್ಯಾನ್ ಏನಿದ್ದಾನೆ ಚಿನ್ನಯ್ಯ ಆತ ಬಿಚ್ಚಿಟ್ಟಿದ್ದಾನೆ. ಎಷ್ಟೋ ಶವಗಳನ್ನ ನಾನು ತರಕಾರಿ ತಳ್ಳೋ ಬಂಡಿಯಲ್ಲಿ ತೆಗೆದುಕೊಂಡು ಹೋಗಿ ಊತ ಹಾಕಿದ್ದೆ, ನನ್ನ ಮುಂದೆನೆ ಬಹಳಷ್ಟು ಒಂದು ಜನರಿಗೆ ರಕ್ತ ಬರೋ ತರ ಎಲ್ಲ ಹೊಡಿತಾ ಇದ್ರು ಅನ್ನೊಂದು ವಿಚಾರಗಳೆಲ್ಲ ಕೂಡ ಹೇಳ್ಕೊಂಡಿದ್ದಾನೆ. ಅದು ಸೆಕೆಂಡ್ರಿ. ಇವರು SIT ಒಂದು ವಿಚಾರಣೆ ಸಂದರ್ಭದಲ್ಲಿ ತೆಗೆದುಕೊಂಡು ಹೋಗಿ SIT ಅಧಿಕಾರಿಗಳಿಗೆ ಇಂಥದ್ದೊಂದು ವಿಡಿಯೋಗಳನ್ನ ಕೊಡಬಹುದಾಗಿತ್ತು. ಆದ್ರೆ ಇದೆಲ್ಲವೂ ಕೂಡ ಮಾಡದೆ ಅವರು ತಮ್ಮ ಬಂಧನ ಭೀತಿಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಈ ರೀತಿಯ ಒಂದು ವಿಡಿಯೋಗಳನ್ನ ಬಿಡುಗಡೆ ಮಾಡ್ತಾ ಇದ್ದಾರಾ ಅನ್ನೋ ಒಂದು ಪ್ರಶ್ನೆಗಳು ಈಗ ಉದ್ಭವ ಆಗಿರ್ತಕ್ಕಂಥದ್ದು. ಸದ್ಯ ಇದುವರೆಗೂ ಕಟ್ ಮಾಡಿ 7 ವಿಡಿಯೋಗಳನ್ನ ತಿಮ್ಮರೊಡ್ಡಿ ಅವರು ಬಿಡುಗಡೆಯನ್ನ ಮಾಡಿದ್ದಾರೆ. ಇದೆಲ್ಲವೂ ಕೂಡ SIT ತನಿಖೆಯಿಂದ ಪಾರಾಗೋದಕ್ಕೆ ಮತ್ತೆ ಮುಂದೆ ಕಾನೂನು ಸಂಕಷ್ಟದಿಂದ ತಪ್ಪಿಸಿಕೊಳ್ಳೋದಕ್ಕೆ ಈ ರೀತಿಯ ಒಂದು ಕುತಂತ್ರವನ್ನ ಮಾಡ್ತಿದ್ದಾರಾ ಅನ್ನೋ ಒಂದು ವಿಚಾರಗಳು ಕೂಡ ಗೊತ್ತಾಗ್ತಾ ಇದೆ. ಪ್ರಮುಖವಾಗಿ ತಿಮ್ಮರೊಡ್ಡಿ ಅವರು ಈ ಒಂದು ವಿಡಿಯೋಗಳನ್ನ ಮಾಡಿಟ್ಕೊಂಡಿರ್ತಕ್ಕಂಥ ಒಂದು ಉದ್ದೇಶವಾದ್ರೂ ಏನು ಅನ್ನೋದು ಪ್ರಶ್ನೆನೂ ಕೂಡ ಕಾಡುತ್ತೆ. ಆ ಸಂದರ್ಭದಲ್ಲೇ SIT ಅಧಿಕಾರಿಗಳಿಗೆ ಅಂದ್ರೆ 2 ವರ್ಷಗಳ ಹಿಂದೆಯೇ ಆಗ್ಲೇ ಇಂದು ವಿಡಿಯೋಗಳನ್ನ ಕೊಟ್ಟು ಆಗ್ಲೇ ಒಂದು ತನಿಖೆಗೆ ಆಗ್ರಹವನ್ನ ಮಾಡಬಹುದಾಗಿತ್ತು. ಆದ್ರೆ ಇದೆಲ್ಲವೂ ಕೂಡ ಮಾಡದೆ ಅವರು ಏಕಾಏಕಿ ಈಗ SIT ಅಧಿಕಾರಿಗಳು ಇನ್ನೇನು ಈ ಒಂದು ತನಿಖೆಯನ್ನ ಮುಗಿಸ್ತಕ್ಕಂಥ ಒಂದು ಹಂತಕ್ಕೆ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಈ ವಿಡಿಯೋಗಳನ್ನ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಬಹಳಷ್ಟು ಒಂದು ಅನುಮಾನಗಳಿಗೆ ಕಾರಣವಾಗಿರ್ತಕ್ಕಂಥದ್ದೇ. ಇದೆಲ್ಲವೂ ಕೂಡ ಧರ್ಮಸ್ಥಳದ ವಿರುದ್ಧ ನಡೀತಾ ಇರತಕ್ಕಂಥ ಷಡ್ಯಂತ್ರದ ಮತ್ತೊಂದು ಭಾಗನೆ ಅಂತಾನೆ ಹೇಳ್ಬೋದು. ಶರತ್. ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗಾಗಿ.